ನಾನು ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗಿರಾಮ ನಿವಾಸಿಯಾದ ಶ್ರೀ ಅಬ್ದುಲ್ ಲತೀಫ್ ಎಸ್.ಎಂ. ಜಾಗೀರ್ದಾರ್ ಇವತ್ತಿನ ಜಿಲ್ಲೆ ಸೋಷಿಯಲ್ ಮೀಡಿಯಾ ಮುಖಾಂತರ ವಿಶೇಷವಾಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಇದ್ದಿದ್ದು ಸತ್ಯ ಏನದ, ಮುಂದಿನ ದಿನದಲ್ಲಿ ಯಾವುದೇ ಗ್ರಾಮದಲ್ಲಿ ಯಾವುದೇ ಜನರಲ್ಲಿ ಶಾಂತಿ ಭಂಗ ಆಗಬಾರ್ದು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಸತ್ಯವನ್ನು ಎಲ್ಲ ಗ್ರಾಮದಲ್ಲಿ ಹೋಗಿ, ಈಗ ನಾನು ಒಂದು ಕಂಪ್ಲೇಂಟ್ ಕೊಡ್ತೀನಿ, ನಾನು ಒಂದು ಅರ್ಜಿ ಕೊಡ್ತೀನಿ, ಮತ್ತೊಬ್ರು ಕೊಡ್ತಾರ, ಖರೆ ಏನದ ಅಂದ್ರೆ ಪೊಲೀಸರು ಕಂಡು ಹಿಡಬೇಕು. ಪ್ರತಿಯೊಂದು ಊರಾಗ ಏನೇನ ಖರೆ ತಗೋಬೇಕು, ಅಮಾಯಕರು ಯಥಾರ್ಥ ಜನರಿಗೆ ಭೇಟಿ ಆಗ್ಬೇಕು. ಪೊಲೀಸರು ಗುಪ್ತದಲ್ಲಿ ಯಾರು ಏನ್ ಹಣ ಯಾರೇನ್ ಮಾಡಿದ್ರೆ ಸತ್ಯ ಗೊತ್ತಾಗ್ತದೆ. ನಾನು ಶಾಜೋಗಿರಿ ಇರ್ತೀನಿ, ಮತ್ತೊಬ್ರು ಶಾಜೋಗಿರಿ ಇರ್ತಾರ. ಶಾಜೋಗ್ ಯಾರ್ಲಿಂದ ಸಮಾಜ ಕನ್ಯಾ ಆಗ್ತದ ಮತ್ತು ತಿಳಿದು ಬರ್ಬೇಕಾದ್ರೆ ಗುಪ್ತ ಸರ್ವೆ ಮಾಡ್ಬೇಕಂತ ಹೇಳಿ ನಾ ಪೊಲೀಸ್ ಇಲಾಖೆಯವರಿಗೆ ನಾ ಮನವಿ ಮಾಡ್ತೀನಿ. ವಿಶೇಷವಾಗಿ ನಮ್ಮ ಕಲಬುರ್ಗಿ ಪೊಲೀಸ್ ಆಯುಕ್ತರ ಸಾಹೇಬಿಗೆ ನಾನು ಕೈಮುಗಿ ವಿನಂತಿ ಮಾಡ್ಕೊತೀನಿ. ಇದೊಂದು ನಾನು ಹೇಳೋದು ಒಂದು ವಿಷಯವನ್ನು ಗಂಭೀರವಾಗಿ ಇದಕ್ಕೆ ಪರಿಗಣಿಸಿ. ನಿನ್ನೆ ಬಿಟ್ಟು ಮೊನ್ನೆ ನನ್ನ ಮ್ಯಾಲ ಒಬ್ಬರು ಅನಂತ ತಂದೆ ಗರೀಬ್ ಮಂದಿ ಬಲ್ಲಿ ನೀ ಇದು ಹೊಲ ನನ್ ಸುಮ್ನೆ ಅದ್ರಾಗ ನನ್ ಮ್ಯಾಲ ಒಂದ್ ಏನ್ ಕಂಪ್ಲೇಂಟ್ ಮಾಡ್ಯಾರ, ಗುಂಡಾಹನ ಲತೀಫ್ ನಮ್ಮ ಆಸ್ತಿ ಕಬ್ಜಾ ಮಾಡ್ತಾನ, ಇಂಥ ಸುಳ್ಳು ಆರೋಪ ಮಾಡ್ಯಾನಪ್ಪ ಅಂತಂದ್ರೆ ಪೊಲೀಸ್ ಇಲಾಖೆದಾಗ ಮನವಿ ಮಾಡ್ತೀನಿ. ನಮ್ ಫಿರೋಜಾಬಾದ್ ವಿಲೇಜು ಫರ್ತಾಬಾದ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುತ್ತದ. ಮತ್ತ ACP ಸಬ್ ಅರ್ಬನ್ ACP ಅವರಿಗೆ ಬರ್ತದ. ಇದರ ಬಗ್ಗೆದಾಗ ಬಂದು ಕಂಡು ಹಿಡಿಯೋದರ ಬಗ್ಗೆದಾಗ ಪರಿಗಣಿಸೋದ ಕಡಿವಾಣ ಹಾಕ್ಬೇಕು. ಇಲ್ಲದ್ರೆ ಮುಂದಿನ ದಿನದಲ್ಲಿ ಜಗಳ ಹಚ್ಚಿ ಊರು ಸತ್ಯನಾಶ ಮಾಡ್ತಾರ, ಶಾಂತಿನೇ ಉಳಿಯಂಗಿಲ್ಲ. ಇದು ಪ್ರಾಮಾಣಿಕವಾಗಿ ಹೇಳ್ತೀನಿ. ಕುಳ್ಕಂಡಿದು ನಾ ಯಾವ ಹೊಲ ಕಸ್ಕೊಂಡಿನಿ, ಅವನ ಬಲ್ಲಿ ಕಾಗದ ಪತ್ರ ತರಿಸ್ಕೋಬೇಕು. ಅವನ್ ಯಾವ ಹೊಲ ಕಬ್ಜಾ ಮಾಡೀನಿ ಖರೆ ಅದ ಸೋಳದ, ಅವ್ರ ಹೊಲ ಎಲ್ಲಿ ಅದ, ಅವ ಯಾರು ಗುಣ್ತಾನ ಗೊತ್ತಾಗ್ಬೇಕಲ್ರಿ. ಸುಮ್ನೆ ಜಗಳ ಹಚ್ಚಿದ್ರ ಹಂಗ. ಅದ್ರಾಗ ಊರಾಗ ಯಾರೇನಪ್ಪಾ ಅಂತಂದ್ರೆ ಇರ್ತಾರ, ಉದ್ಯೋಗ ಅವ್ರ ಕೆಲ್ಸಾನೇ ಅದೇ ಜಗಳ ಹಚ್ಚೋದು, ಯಾರಿಗಾರೆ ಬಾರಲ್ಲೇ ಹೋಗರೆ ಅವನ್ ಶಬ್ದ ಮಾಡೋದು, ಹೊಡೆಯೋದು ದಂಡ ಇರ್ತದ. ಅವ್ರ ಹೆಸರು ಹೇಳಂಗಿಲ್ಲ. ಅವಾಗ ಅವ್ರು ಬಂದಾಗ ತಾನೇ ಬೈಲಿಗೆ ಬರ್ತದಲ್ಲ. ನಾ ಯಾರಿಗೆ ಅಂಜ ಮನುಷ್ಯ ಅಲ್ಲ, ನಮ್ ಜೋ ಹರಿದ್ರು ಪರಂಗಿಲ್ಲ. ಆದ್ರೆ ಅಂತವ್ರ ಮೇಲೆ ಪೊಲೀಸ್ ಇಲಾಖೆ ಅವ್ರು ಯಾಕೆ ನಿಗಾ ಮಾಡಬಾರ್ದು? ಮತ್ ಪೊಲೀಸ್ ಠಾಣೆ ಪೊಲೀಸ್ ಅಧಿಕಾರಿಗಳೆಲ್ಲ ಹೋಗಿ ನಾವು ಲೀಡರ್ ಇವಿ, ನಾವು ಹೆಂಗ್ ಇವಿ ಅಂತ ಹೇಳ್ತಾರ, ಕಂಡು ಹಿಡಿಬೇಕು. ಅವ್ರ ಏನ್ ಚಲೋ ಮಾಡ್ಯಾರ, ಏನ್ ಮಾಡಕತ್ತಾರ, ಅವ್ರೇನ್ ಮನಿ ಊಟ ಮಾಡ್ತಾರ, ಏನ್ ಯಾರಿಗೆ ಕಸ್ಕೋತಾರ. ಚಲೋ ಮನುಷ್ಯಾಗಿ ನನ್ನ ಹೆಸರು ಬದಲಾ ಮಾಡ್ಬೇಕಂತ ಹೇಳಿ ಮಾಡಿದ್ರೆ ಇದರ ಬಗ್ಗೆದಾಗ ನಾವು ಹಂಗ್ ಸುಮ್ ಕೊಡಂಗಿಲ್ಲ. ನ್ಯಾಯಕ್ಕಾಗಿ ನಾವು ಜವಾನು ಕೊಡ್ತೀನಿ. ಆದ್ರೆ ನಾವು ಹಿಂಗ್ ತಪ್ಪು ಕೆಲಸ ಮಾಡಂಗಿಲ್ಲ, ಮುಂದ್ರು ಮಾಡಿಲ್ಲ, ಯಾವಾಗ್ಲೂ ಮಾಡಿಲ್ಲ. ಅದರ ಸಲುವಾಗಿ ನಾ ಎಲ್ಲಾ ಪೊಲೀಸ್ ಇಲಾಖೆಗೆ ನಾ ಕೈಮುಗಿ ವಿನಂತಿ ಮಾಡ್ತೀನಿ. ಇಂಥ ಸುಳ್ಳು ಆರೋಪ ಹಚ್ಚಿ ಜಗಳ ಹಚ್ಚ ಮಂದಿನಿಗೆ ಏನಪ್ಪಾ ಅಂತಂದ್ರೆ ಯಾರು ಹಾಕೊಂಡ್ ಹಿಡ್ದು ಅಂತವ್ರು ಕಡಿವಾಣ ಹಾಕಿದ್ರೆ ಅಮಾಯಕರು ಬಡವ ಮಂದಿ ಒಂದ್ ಶಾಂತಿ ಜೀವನ ಮಾಡ್ತಾರ. ಇಲ್ಲಂದ್ರೆ ಎಲ್ಲಿ ಅಮಾಯಕರು ಎಲ್ಲಿ ಪರೇಶಾನ್ ಆಗಿ ಊರಿಗೆ ಬೆಂಕಿ ಇರುತ್ತೆ, ಎಲ್ಲಿಗ ಹೋಗ್ಬೇಕು, ಯಾವ ಊರಿಗಾರೆ ಓಡಿ ಹೋಗ್ಬೇಕಾಗ್ತದೆ, ರಿಲ್ಯಾಕ್ಸ್ ಸಾಧ್ಯ ಇಲ್ಲ. ಅದರ ಸಲುವಾಗಿ ಯಾರ್ಯಾರ ಫಿರೋಜಾಬಾದ್ ಗ್ರಾಮದಲ್ಲಿ ಯಾರು ಕಿಡಿಗೇಡಿ ಹರ, ಯಾರು ಜಗಳ ಹಚ್ಚಿಟ್ಟಾಗ್ತಾರ, ನಾವ್ ಹೆಸರು ಹೇಳಲ್ಲ. ಯಾಕಂದ್ರೆ ನನ್ನ ಬ್ರದರ್ ಅವ್ರ ಹೆಸರು ನಾವ್ ಅಂತ ಹೇಳಿಲ್ಲ. ಗೊತ್ತಿರ್ತದ ಅವ್ರಿಗೆ, ಗ್ರಾಮ ಮಂದಿ ಗೊತ್ತಿರ್ತದ, ಪೊಲೀಸ್ ಇಲಾಖೆದಾಗಿನೂ ಗೊತ್ತಿರ್ತದ. ನಾ ಯಾಕೆ ಹೀನಿ ಎಂಬುದು ಗೊತ್ತದ, ಮತ್ತೊಬ್ರಿಗೆ ಗೊತ್ತದ. ಇಡೀ ಕಲಬುರಗಿ ತಾಲೂಕಲ್ಲಾಗ ನಾ ಏನ್ ಹೀನಿ ಏನ್ ಮಾಡ್ಕೋತೀನಿ ಎಂಬುದು ಗೊತ್ತದ. ನಾನು ಸಮಾಜ ಸೇವೆಯಲ್ಲಿ ಜಡ್ ಆಗಿ 15 ಈಗ 1 ವಾರ ಐತಿ ನಾ ಸ್ವಲ್ಪ ಚಲೋ ಆಗಿನಿ. ಸತ್ತವನೇ ವಾಪಸ್ ಮತ್ತೆ ಹೊಳ್ಳಿ ಬಂದಿನ. ಇದು ನಿಜವಾಗಿ ಎಲ್ಲ ಇದು ನಮ್ ಗ್ರಾಮ ನಮ್ ತಾಲೂಕಾ ಸಿಟಿಯಾಗ ಬಹಳ ಮಂದಿ ಗೊತ್ತದ. ಭಗವಾನ್ಗೆ ಮತ್ತೆ ವಾಪಸ್ ಕಲ್ಸ ನನಗ ಇರು ಥೋಡೆ ದಿನ ಏನ ಶಾಂತಿ ಕಾಪಾಡಂತ ಹೇಳಿ ಇರ್ತೀನ, ಸಾಯಂಗಿಲ್ಲ. ನಾನು ಇದೇ ಹೇಳೋದು, ನಮ್ಮ ಪೊಲೀಸ್
ಇಲಾಖೆ ಎಲ್ಲಾ ಅಧಿಕಾರಿಗಳಿಗೆ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ. ಎಲ್ಲಾ ಏನಪ್ಪಾ ಅಂತಂದ್ರೆ ನಮ್ಮ ಕಲಬುರಗಿ ಜಿಲ್ಲೆ, ಕಲಬುರಗಿ ತಾಲೂಕಾ, ಫರ್ತಾಬಾದ್ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ಹಳ್ಳಿಗಳು ಫಿರೋಜಾಬಾದ್ ಗ್ರಾಮ ವಿಶೇಷವಾಗಿ ನಾನು ಒಂದು ಅರ್ಜಿನೂ ಸಲ್ತೀನಿ. ಅದರ ಬಗ್ಗೆ ಎಲ್ಲ ಪರಿಗಣಿಸಿ ನಮ್ಮಲ್ಲಿ ಶಾಂತಿ ಇರಪ್ಲೆ ಮಾಡ್ಬೇಕಂತ ಹೇಳಿ ನನ್ನ ಕೈ ಮುಗಿದು ವಿನಂತಿ ಮಾಡಿಕೊಂಡು ಇದೊಮ್ಮೆ ಮಾತು ಹೇಳಿ ನಾನು ಎಲ್ಲಾ ಇಲಾಖೆದವರಿಗೆ ಮನವಿ ಮಾಡ್ಕೊಂಡು ನಾನು ಮುಗಿಸ್ತೀನಿ.